ಆರ್ಥೋಪೆಡಿಕಲ್ಲಿ ತುಂಬ ಕಾಮನ್ ಆಗಿ ಬರುವಂತಹ ತೊಂದರೆಗಳು ಅಂತ ಹೇಳೋದಾದರೆ ಟೆನ್ನಿಸ್ ಎಲ್ಬೋ. ಸೊ ಇಲ್ಲಿ ನೋವು ಅಂತ ಹೇಳ್ತಾರೆ. ಏನಾದರೂ ತೂಕ ಎತ್ತವಾಗ, ಕಸ ಗುಡಿಸೋವಾಗ, ಏನಾದರೂ ಆಟ ಆಡುವಾಗ, ಟೆನ್ನಿಸ್ ಆಟ ಆಡುವಾಗ ಈ ಥರ ಕೆಲಸಗಳನ್ನು ರಿಪೀಟೆಡ್ ಮಾಡುವಂಥ ಕೆಲಸಗಳನ್ನ ಮಾಡೋದ್ರಿಂದ ಇಲ್ಲಿ ನೋವು ಬರುತ್ತೆ. ಇದಕ್ಕೆ ನಾವು ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ. ಅದೇ ಥರ ಈ ಕಡೆ ನೋವು ಬಂದರೆ ಅದಕ್ಕೆ ಗೋಲ್ಫರ್ಸ್ ಎಲ್ಬೋ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಒಂದಷ್ಟು ತೊಂದರೆಗಳಿದ್ದಾವೆ. ಅವುಗಳ ಹೆಸರುಗಳೆಲ್ಲ ಹೇಳ್ತಾ ಬರ್ತೀವಿ. ಈ ಪಾಯಿಂಟಲ್ಲಿ ನೋಡಿದ್ರೆ ಇದಕ್ಕೆ ಟ್ರೈಸೆಪ್ಸ್ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಇಲ್ಲಿ ನೋವಿದ್ರೆ ಕೈ ಹೀಗೆ ಮೇಲೆ ಏನಾದ್ರು ಎತ್ತವಾಗ ನೋವು ಬಂತು ಅಂದರೆ ಲಾಂಗ್ ಹೆಡ್ ಆಫ್ ಬೈಸೆಪ್ಟಲ್ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಅದೇ ಥರ ಈ ಕೈ ಎತ್ತಕ್ಕೆ ಹೋದರೆ ನೋವು ಬರುತ್ತೆ, ಸುಪ್ರಾಸ್ಪ್ಯಾನಟಸ್ ಟೆಂಡಿನೈಟಿಸ್ ಅಥವಾ ರೊಟೇಟರ್ ಆಫ್ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಹಾಗೇನೇ ಇಮ್ಮಡಿನಲ್ಲಿ ನೋವು ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಅಕಿಲಿಸ್ ಟೆಂಡಿನೈಟಿಸ್. ಇವೆಲ್ಲ ಒಂದೇ ಕ್ಯಾಟಗರಿಗೆ ಸೇರಿರುವಂತಹ ತೊಂದರೆಗಳು. ಇವೆಲ್ಲ ಯಾಕೆ ಬರುತ್ತೆ ಅಂತ, ಈ ಮಾಂಸ ಇಲ್ಲಿಂದ ಶುರುವಾಗುವಂತಹ ಈ ಜಂಕ್ಷನ್ಗೆ ಮೂಳೆ ಮತ್ತು ಮಾಂಸವನ್ನು ಕನೆಕ್ಟ್ ಮಾಡುವಂತಹ ಕನೆಕ್ಟಿವ್ ಟಿಶ್ಯೂ ಇರುತ್ತೆ. ಆ ಕನೆಕ್ಟಿವ್ ಟಿಶ್ಯೂ ಸತತವಾಗಿ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ, ಹಾಗೆ ರಿಪೇರೂ ಆಗ್ತಾ ಇರುತ್ತೆ. ಕೆಲವು ಸಲ ಏನಾಗುತ್ತೆ, ಈ ರಿಪೇರ್ ಮೆಕ್ಯಾನಿಸಮು ಈ ಬ್ರೇಕ್ ಡೌನ್ ಆಗುವಂತಹ ಪೇಸ್ಗೆ ಸರಿಸಮನಾಗಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಡ್ಯಾಮೇಜ್ ಆಗಿರುವಂಥ ಕೊಲಾಜನ್ ಫೈಬರ್ಸು ಕೂಡ ಕೊಡುತ್ತೆ. ಯಾವಾಗ ಕೂಡ ಕೊಡುತ್ತೋ ಡ್ಯಾಮೇಜ್ ಎಲ್ಲಿದ್ದರೆ ಅಲ್ಲಿಯೇ ನಮ್ಮ ದೇಹ ಒಂದು ಸಿಸ್ಟಮನ್ನು ಕಳಿಸುತ್ತೆ. ಅದೇನಪ್ಪ ಅಂದರೆ ಇನ್ಫ್ಲಮೇಷನ್ನ ಕೆಲಸ ಅದನ್ನು ಹೀಲ್ ಮಾಡೋದು, ಅಂದರೆ ಅದನ್ನು ಗುಣಪಡಿಸೋದು. ಆದರೆ ಇಲ್ಲಿ ಬರುವಂಥ ಈ ಇನ್ಫ್ಲಮೇಷನ್ನು ಅದನ್ನು ಗುಣಪಡಿಸುವಷ್ಟು ಸಾಮರ್ಥ್ಯ ಇರೋದಿಲ್ಲ, ಬದಲಿಗೆ ಅದನ್ನು ನೋವನ್ನು ಉಂಟು ಮಾಡ್ತಾ ಇರುತ್ತೆ. ಈ ರೀತಿಯ ತೊಂದರೆಗಳಿಗೆ ನಾವು ನಮ್ಮ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದಂತಹ ಕೆಲವು ಕ್ರಮಗಳ ಬಗ್ಗೆ ಹೇಳುವುದಾದರೆ, ಡೈಕ್ಲೋಫಿನಾಕ್ ಜೆಲ್ಲನ್ನು ಹಚ್ಕೊಳ್ಬಹುದು. ಇದು ನೋವು ಚೆನ್ನಾಗಿ ಕಡಿಮೆ ಮಾಡುತ್ತೆ. ಮತ್ತು ಹೆಚ್ಚಿನ ಪ್ರೋಟೀನ್ ಇರುವಂತಹ ಆಹಾರ, ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಹಣ್ಣು ಹಂಪಲುಗಳನ್ನು ತಿನ್ನೋದ್ರಿಂದ ಕೊಲ್ಲಾಜನ್ ಫಾರ್ಮೇಷನ್ಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ದೊರಕುತ್ತೆ. ಮತ್ತು ಈ ಒಂದು ಸ್ಟ್ರೆಂತ್ ಟ್ರೈನಿಂಗ್ ವ್ಯಾಯಾಮ, ಈ ವ್ಯಾಯಾಮ ಒಂದು ಡಂಬಲನ್ನು, ಒಂದು 2.5 kg ಡಂಬಲನ್ನು ಇಟ್ಕೊಂಡು ಮಾಡುವಂತಹ ವ್ಯಾಯಾಮ ಆಗಿದೆ. ಇದನ್ನು ಶುರುವಿನಲ್ಲಿ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡು ಗ್ರ್ಯಾಜುಯಲ್ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಉದಾಹರಣೆಗೆ ನೀವು ಒಂದು 10 ರಿಂದ 15 ಸಲ ರಿಪಿಟೇಷನ್ ಮಾಡಿ ಅದನ್ನೇ ಒಂದು 3 ರಿಂದ 4 ಸೆಟ್ಗಳಲ್ಲಿ ಮಾಡೋದ್ರಿಂದ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ಈ ಕೊಲಾಜನ್ ರಿಪೇರ್ ಮೆಕ್ಯಾನಿಸಮ್ ಏನಿರುತ್ತೆ ಅದರ ಸ್ಪೀಡನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಅಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ ಅದೇ ಸ್ಪೀಡಲ್ಲಿ ರಿಪೇರ್ ಕೂಡ ಆಗೋ ಹಾಗೆ ಈ ವ್ಯಾಯಾಮ ಸಹಾಯ ಮಾಡುತ್ತೆ. ಸೊ ಇದು ಎಲ್ಲ ಟೆಂಡಿನೈಟಿಸ್ಗೂ ಈ ರೀತಿಯ ಕೆಲವು ವ್ಯಾಯಾಮಗಳಿದ್ದಾವೆ. ಈಗ ನಾನು ಹೇಳ್ಕೊಡ್ತಾ ಇರೋದು ಈ ವ್ಯಾಯಾಮ ಟೆನ್ನಿಸ್ ಎಲ್ಬೋಗೆ ಆಗಿರುತ್ತೆ. ಬೇರೆ ಟೆಂಡಿನೈಟಿಸ್ಗಳಿಗೆ ಬೇರೆ ವ್ಯಾಯಾಮಗಳು ಇದ್ದಾವೆ, ಅವನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ.